ನಮಸ್ಕಾರದಲ್ಲಿ ಬಂದವರೇ, ನಾನು ಕಾವೇರಿ ನದಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳಿಸ್ತಾ ಇದ್ದೆ. ಕಾವೇರಿ ನದಿಯು ಕೊಡಗಿನ ತಲಕಾವೇರಿಯಲ್ಲಿ ಹುಟ್ಟಿ ತಮಿಳುನಾಡಿನ ಮೂಲಕ ಪಾಂಡಿಚೇರಿಯಲ್ಲಿ ಹಾದು ನಂತರ ಅದು ಬಂಗಾಳ ಕೊಲ್ಲಿಯನ್ನು ಸೇರ್ಪಡೆ ಆಗುತ್ತೆ. ಈ ನದಿ ಒಟ್ಟು ಉದ್ದ 802 ಕಿಲೋಮೀಟರ್ ಇದೆ. ಕರ್ನಾಟಕದಲ್ಲಿ 320 ಕಿಲೋಮೀಟರು, ತಮಿಳುನಾಡಿನಲ್ಲಿ 416 ಕಿಲೋಮೀಟರು, ಉಳಿದ 46 ಕಿಲೋಮೀಟರು ಇತರೆ ರಾಜ್ಯಗಳಲ್ಲಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಕರ್ನಾಟಕದಲ್ಲಿ 32,000 ಚದರ ಕಿಲೋಮೀಟರು, ತಮಿಳುನಾಡಿನಲ್ಲಿ 44,000 ಚದರ ಕಿಲೋಮೀಟರ್ ಪ್ರದೇಶವನ್ನು ನೀರಾವರಿ ಇರುತ್ತೆ. ಕಾವೇರಿ ನದಿಗೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಮೈಸೂರು ಸಂಸ್ಥಾನದ ಆಗಿನ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಒಡೆಯರವರೊಂದಿಗೆ ಒಪ್ಪಂದ ಮಾಡಿಕೊಂಡು ಸರ್ ಎಂ ವಿಶ್ವೇಶ್ವರಯ್ಯನವರ ನೇತೃತ್ವದಲ್ಲಿ ಕನ್ನಂಬಾಡಿ ಗ್ರಾಮದಲ್ಲಿ ಅಣೆಕಟ್ಟನ್ನು ಕಟ್ಟಿದ್ರು. ಇದನ್ನೇ ನಾವು KRS ಅಂದರೆ ಕೃಷ್ಣರಾಜಸಾಗರ ಅಂತ ಕರೀತಾ ಇದ್ದೀವಿ. ಈ ಅಣೆಕಟ್ಟೆಯಿಂದ ಮಂಡ್ಯ ಜಿಲ್ಲೆಯ ಹೆಚ್ಚು ಭಾಗ ಪ್ರದೇಶಕ್ಕೆ ನೀರಿಂದು ಅನುಕೂಲ ಆಯಿತು. ಇದಲ್ಲದೆ ಕಾವೇರಿ ನದಿಯಿಂದ ಪ್ರತಿ ತಿಂಗಳು 2.2 ಅಥವಾ 2.3 TMC ಬೆಂಗಳೂರಿಗೆ ನೀರು ಸರಬರಾಜಾಗುತ್ತೆ. ಅಂದರೆ ವರ್ಷಕ್ಕೆ 27ರಿಂದ 29 TMC ನೀರು ಕರ್ನಾಟಕಕ್ಕೆ ಕಾವೇರಿಯಿಂದ ಬೆಂಗಳೂರಿಗೆ ಸರಬರಾಜಾಗುತ್ತೆ. KRS ಅಣೆಕಟ್ಟೆಯ ಗರಿಷ್ಠ ನೀರಿನ ಮಟ್ಟ 124.8 ಮೀಟರ್ ಆಗಿದೆ. ಒಂದು ವೇಳೆ ಜಲಾಶಯ ಭರ್ತಿ ಆಯಿತು ಅಂತಂದ್ರೆ 49.852 TMC ಅಷ್ಟು ನೀರು ಸಂಗ್ರಹ ಆಗುತ್ತೆ. ಈ ವರ್ಷ ವಾಡಿಕೆಯಂತೆ ಮಳೆ ಆಗಿಲ್ಲ, ಒಳಹರಿವು ಕಡಿಮೆ ಆಗಿದೆ. ಪ್ರಸ್ತುತ KRS ಡ್ಯಾಮ್ನಲ್ಲಿ 91.9 ಮೀಟರ್ನಷ್ಟು ನೀರಿದೆ. ಅಂದರೆ 17.126 TMC ಎಷ್ಟು ನೀರು ಮಾತ್ರ ಇದೆ. ಈ ಪೈಕಿ ನಾವು 8.747 TMC ಮಾತ್ರ ನೀರನ್ನು ಬಳಸಲಿಕ್ಕೆ ಸಾಧ್ಯ ಆಗ್ತದೆ. ಉಳಿದಿದ್ದೆಲ್ಲ ಹಾಗೆ ಡೆಡ್ ಸ್ಟೋರೇಜ್ ಆಗಿರುತ್ತೆ. ಪರಿಸ್ಥಿತಿ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ತಮಿಳುನಾಡು ಸರ್ಕಾರ ಕಾವೇರಿ ನೀರು ನಿಯಂತ್ರಣ ಸಮಿತಿಗೆ ಒತ್ತಡ ತಂದು ನೀರನ್ನು ಹರಿಸಲಿಕ್ಕೆ ಕೋರುತ್ತೆ. ಸಮಿತಿಯು ಸಹ ಪ್ರತಿದಿನ 3,500 ಕ್ಯೂಸೆಕ್ಸ್ ನೀರನ್ನು 15 ದಿನಗಳ ಕಾಲವರೆಗೆ ಬಿಡಬೇಕು ಅಂತ ಆದೇಶ ಮಾಡಿದೆ. ಹಾಗಾದರೆ 15 ದಿನಗಳ ಕಾಲ ಪ್ರತಿದಿನ 3,500 ಕ್ಯೂಸೆಕ್ಸ್ ಅಂತ ಬಿಟ್ಟರೆ ಎಷ್ಟು ನೀರು ನಾವು ಬಿಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಪ್ರತಿದಿನ 3,500 ಕ್ಯೂಸೆಕ್ಸ್ ನಂತೆ 15 ದಿನ ನಾವು ಬಿಡಬೇಕು ಅಂತ ಆದೇಶ ಆಗಿದೆ. ಒಂದು ದಿನ ಅಂತಂದ್ರೆ 24 ಗಂಟೆ. ಸೊ 24 ಗಂಟೆಗೆ ಇದು 61 ಗಂಟೆ 60 ನಿಮಿಷ. ಸೊ 24 × 60 ಒಂದು ನಿಮಿಷಕ್ಕೆ 60 ಸೆಕೆಂಡ್. ಅಂದ್ರೆ ಒಂದು ದಿನಕ್ಕೆ 86,400 ಸೆಕೆಂಡ್ಸ್ ಆಗುತ್ತೆ. ಆದ್ರೆ ನಾವು 15 ದಿನ ಬಿಡಬೇಕು. ಅಂದ್ರೆ ಇದನ್ನ 15 ದಿನದಿಂದ ಗುಣಿಸಿದಾಗ 12,96,00,000 ಸೆಕೆಂಡ್ಸ್ಗಳಾಗ್ತದೆ. ಹಾಗಾದ್ರೆ ಪ್ರತಿದಿನ 3,500 ಕ್ಯೂಬಿಕ್ ಫೀಟ್ ಬಿಡಬೇಕು ಅಂತಂದ್ರೆ ಈ 12,90,00,000 3,500ರಿಂದ ನಾವು ಗುಣಾಕಾರ ಮಾಡಿದಾಗ 453,60,00,000 ಕ್ಯೂಬಿಕ್ ಫೀಟ್ನ ನಾವು ಬಿಡಬೇಕಾಗತ್ತೆ. ಇದನ್ನ TMC ನಲ್ಲಿ ಹೇಗೆ ಕನ್ವರ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಒಂದು TMCಗೆ 1,000 ಫೀಟ್ ಉದ್ದ, 1,000 ಫೀಟ್ ಅಗಲ, 1,000 ಫೀಟ್ ಎತ್ತರ ಇದನ್ನ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ TMC ಬರುತ್ತೆ. 1 TMC 1000 × 1000 × 1000 ಮಾಡಿದಾಗ ನಿಮಗೆ 100 ಕೋಟಿ ಕ್ಯೂಬಿಕ್ ಫೀಟ್ ಬರುತ್ತೆ. ಇದನ್ನೇ 1000 ಸ್ಕ್ವೇರ್ ಫೀಟ್ ಅಂತ ಕರೀತಾರೆ. ಸೊ ಇದನ್ನ ನಾವು
100 ಕೋಟಿ ಇಂದ ಡಿವೈಡ್ ಮಾಡಿದಾಗ 4.53 TMC ನಲ್ಲಿ ಸಿಗುತ್ತೆ. ಒಂದು ವೇಳೆ ಸಮಿತಿಯ ಆದೇಶದಂತೆ ಪ್ರತಿದಿನ 3500 ಕ್ಯೂಸೆಕ್ಸ್ ನೀರನ್ನ ಬಿಟ್ರೆ 4.53 TMC ಸರಾಸರಿ 4.5 TMC ನೀರನ್ನ ಹರಿಸಬೇಕಾಗ್ತದೆ. ಜಲಾಶಯದಲ್ಲಿ ಸಾಕಷ್ಟು ನೀರು ಸಂಗ್ರಹ ಇಲ್ಲದೆ ಇರೋದ್ರಿಂದ ಈ ಬಗ್ಗೆ ನೀರನ್ನು ಹರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಾವೇರಿ ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿಯನ್ನು ಸಲ್ಲಿಸುತ್ತದೆ. ಆದಾಗ್ಯೂ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವು ಈ ಹಿಂದೆ ಈಗಾಗಲೇ ಒಪ್ಪಂದ ಆಗಿದೆ, ನೀರು ಹರಿಸಬೇಕಾಗಿದೆ. ಆದ್ರಿಂದ ಈ ಹಿಂದೆ ಸಮಿತಿ ಮಾಡಿರತಕ್ಕಂಥ ಆದೇಶವನ್ನ ಎತ್ತಿ ಹಿಡಿದು 3500 ಕ್ಯೂಸೆಕ್ಸ್ 15 ದಿನ ಬಿಡಲೇಬೇಕು ಅಂತ ಆದೇಶ ಮಾಡಿದೆ. ಇದರಿಂದ ಸರ್ಕಾರ ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ. ನೀರು ಹರಿಸುತ್ತೋ ಅಥವಾ ಸರ್ವೋಚ್ಚ ನ್ಯಾಯಾಲಯದ ಮೊರೆ ಹೋಗುತ್ತೋ ಕಾದ್ ನೋಡಬೇಕಾಗಿದೆ. ಪರಿಸ್ಥಿತಿ ಹೀಗಿದ್ದಾಗ ತಮಿಳುನಾಡು ಸರ್ಕಾರ ಇಷ್ಟು ನೀರು ಹರಿಸಲೇಬೇಕು ಅಂತ ಹಠ ಮಾಡ್ತಾ ಇರೋದು ಏನಕ್ಕೆ? ಆ ನೀರನ್ನೆಲ್ಲ ತಗೊಂಡು ಸಂಗ್ರಹಿಸಿ ಅದು ಎದಕ್ಕೋಸ್ಕರ ಉಪಯೋಗಿಸುತ್ತೆ ಅನ್ನೋದ್ರ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಪರಿಸ್ಥಿತಿ ಹೀಗೆ ಕೆಟ್ಟದಾಗಿರುವಾಗ ತಾವುಗಳು ಸಹ ಆದಷ್ಟು ಕಡಿಮೆ ನೀರನ್ನ ಉಪಯೋಗಿಸುವಂತ ನಾನು ಕೇಳ್ಕೊಳ್ತೀನಿ. ನೆನಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಥ್ರೆಡ್ಸ್ ನಲ್ಲಿ ಲಭ್ಯವಿದ್ದು ತಾವು ನೆನಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.